ನಾವ್ಯಾರು ಕೂಡ ಜನತಾ ದಳದವರು ಎದುರ್ಕೊಂಡು ಓಡಾಕ್ತಕ್ಕಂಥ ಸಂಸ್ಕೃತಿ ನಮ್ದಲ್ಲ. ಈ ಕಾಂಗ್ರೆಸ್ನ ಪಕ್ಷ ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಾಗಿನಿಂದ ಯಾವ ರೀತಿ ಸ್ವತಂತ್ರವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಕೈ ಕಟ್ಟಾಕಿ ನಿಮಗೆ ಬೇಕಾದಂತೆ ಅದನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಾಕಷ್ಟು ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಿಂದ ಆಡಳಿತವನ್ನು ಮಾಡಿದ್ದಾರೆ. ಆದ್ರೆ ಈ ರೀತಿ ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡತಕ್ಕಂಥ ಆಡಳಿತ ವೈಖರಿ ಮುಂದೊಂದು ದಿನ ಕಾಂಗ್ರೆಸ್ಸಿಗರಿಗೆ ಮುಳುವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 4 ಬಾರಿ ರಾಮನಗರದಲ್ಲಿ ಶಾಸಕರಾಗಿದ್ದರು, 2 ಬಾರಿ ಚನ್ನಪಟ್ಟಣದಲ್ಲಿ ಶಾಸಕರಾಗಿದ್ದರು. ಸನ್ಮಾನ್ಯ ದೇವೇಗೌಡರು ಒಮ್ಮೆ ಶಾಸಕರಾಗಿ ಮುಖ್ಯಮಂತ್ರಿಗಳಾದರು. ಅನಿತಾ ಕುಮಾರಸ್ವಾಮಿ ಅವರು ಒಮ್ಮೆ ಶಾಸಕಿಯಾಗಿದ್ದರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಮನಗರ ಜಿಲ್ಲೆನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ರೀತಿ ನಡ್ಕೊಳ್ರು ಅನ್ನೋದಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ನಮ್ಮ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತವನ್ನು ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಸಾಮಾನ್ಯವಾಗಿ ನಮಗೆ ತಾಲೂಕಿನಲ್ಲಿ ನಾವು ಎದುರು ನೋಡ್ತಕ್ಕಂಥ ಸಮಸ್ಯೆಗಳು ಯಾವುವು? ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಸಮಸ್ಯೆ, ಮತ್ತೊಂದು ಮೇಜರ್ ಆಗಿ ನಮ್ಗೆ ಕಂಡು ಬರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪೊಲೀಸ್ ಅಧಿಕಾರಿಗಳು ಕರೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಂಥ ಮಾತು ನನ್ನ ಕಿವಿಯಾರೆ ಕೇಳಿಸ್ಕೊಂಡಿರ್ತಕ್ಕಂಥದ್ದು, ಬ್ರದರ್ ದಯವಿಟ್ಟು ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ತಾರತಮ್ಯ ಮಾಡ್ತಕ್ಕಂಥದ್ದು ಬೇಡ. ಎಲ್ಲೋ ಯಾರೋ ತಪ್ಪು ಮಾಡ್ಕೊಂಡಿರ್ತಾರೆ, ಉದ್ವೇಗದಿಂದ ಗಲಾಟೆ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ತಿದ್ದಿ ಬುದ್ಧಿ ಹೇಳಿ ಆ ಸ್ಥಾನದಲ್ಲಿ ಕೂತಿದ್ದೀರಿ ಪೊಲೀಸಿಗರು. ದಯವಿಟ್ಟು ಯಾರ ಮೇಲೂ FIR ಮಾಡ್ತಕ್ಕಂಥದ್ದು, NCR ಬುಕ್ ಮಾಡ್ತಕ್ಕಂಥದ್ದು ಈ ಪ್ರಕ್ರಿಯೆಗಳಿಗೆ ಎಂದೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರೋತ್ಸಾಹ ಕೊಟ್ಟಂಥವ್ರಲ್ಲ. ಇಲ್ಲಿರ್ತಕ್ಕಂಥ ಶಾಸಕರ ಮಗನು ಪಾಪ ಆತನ ಶಾಸಕ ಅನ್ಕೊಂಡ್ಬಿಟ್ಟವ್ರೆ. ಅಲ್ಲಪ್ಪ, ಇಲ್ಲಿ ಅಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಕುಮಾರಣ್ಣನಿಗೆ ಅತ್ಯಂತ ಆಪ್ತರು, ಅನುಭವಿಗಳು ಭೋಜಣ್ಣ ಅವ್ರು ಕುಂತವ್ರೆ. ಭೋಜಣ್ಣ ಅವ್ರಿಗೆ ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. ಭೋಜಣ್ಣ ಅವರೇ, ನಾನು 2016ರಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಚಿತ್ರರಂಗದಲ್ಲಿ ಒಂದು ನಂಟಿತ್ತು. ಅವರು ಚಿತ್ರದ ಒಂದು ಹಂಚಿಕೆದಾರರಾಗಿ ನಿರ್ಮಾಪಕರ ಕೆಲಸ ಮಾಡ್ತಾ ಇದ್ರು. ನಾನು ಚಿತ್ರನಟನಾಗಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ. 19ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದರು. ಇಲ್ಲಿಯವರೆಗೂ ಸನ್ಮಾನ್ಯ ಕುಮಾರಣ್ಣನ ಆಡಳಿತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಂದಾದರೂ ಒಂದು ದಿನ ಹಸ್ತಕ್ಷೇಪವನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಯಾರಾದರೂ ಕೇಳಿದ್ದೀರಾ? ಇವತ್ತಿಗೂ ಕೂಡ ಇಲ್ಲಿ ಸಾಕಷ್ಟು VSIL ಕಾರ್ಖಾನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅರ್ಜಿಗಳು ನನ್ನ ಕೈಗೆ ಕೊಟ್ರಿ. ಈ ಅರ್ಜಿಗಳನ್ನ ನಾನು ತುಂಬ ಹೃದಯದಿಂದ ಸ್ವೀಕಾರವನ್ನ ಮಾಡಿದ್ದೀನಿ. ಆದರೆ ಇವತ್ತು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತೆ ಉಕ್ಕಿನ ಸಚಿವರಾಗಿರ್ತಕ್ಕಂಥವ್ರು ಯಾರು? ಸನ್ಮಾನ್ಯ ಕುಮಾರಣ್ಣ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಮಸ್ಯೆನ ಬಗೆಹರಿಸ್ತಕ್ಕಂಥ ವ್ಯಕ್ತಿ ಯಾರು? ನಾನು ಅವ್ರ ಮಗ ಆಗಿರ್ಬೋದು, ನಾನು ಮಗನಾಗಿ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಕೆಲಸ ಒಂದೇ. ರಾಜ್ಯದ ಉದ್ದಗಲಕ್ಕೂ ನಾನು ಇವತ್ತೇನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇನೆ. ಅನೇಕ ಅರ್ಜಿಗಳು, ಅನೇಕ ಸಮಸ್ಯೆಗಳು ನಾನು ಎದುರು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದ 7.5 ಕೋಟಿ ಕನ್ನಡಿಗರು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅನಿರೀಕ್ಷಿತವಾದಂಥ ಬೆಳವಣಿಗೆ, ಸಂಸತ್ ಚುನಾವಣೆಗೆ ಕುಮಾರಣ್ಣ ಅವರು ನಿಲ್ಲಬೇಕು ಅಂತ ಇರಲಿಲ್ಲ. ಯಾತಕ್ಕೋಸ್ಕರ ಕುಮಾರಣ್ಣ ಅವರು ವಿಧಾನಸಭೆಯಲ್ಲಿ ಉಳ್ಕಬೇಕು ಅಂತಕ್ಕಂಥದ್ದು ಬಹುತೇಕರ
100ಕ್ಕೆ 100ರಷ್ಟು ಭಾವನೆಗಳು ವ್ಯಕ್ತ ಆಯಿತು ಅಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಯಾವ ರೀತಿ ಅಧೋಗತಿಗೆ ಇವತ್ತು ನಮ್ಮ ರಾಜ್ಯದ ಖಜಾನೆ 4.5 ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.